ಕ್ರಿಸ್ಮಸ್ ಹಬ್ಬ ಅಂದ್ರೇ ನಮಗೆ ತುಂಬ ಎಕ್ಸೈಟ್ಮೆಂಟು, ತುಂಬ ಖುಷಿ ಕೊಡೋ ಹಬ್ಬ ಅಂದರೆ ನಮಗೆ ಕ್ರಿಸ್ಮಸ್ಸು. ವರ್ಷಕ್ಕೆ ಒಂದು ಸಲ ಬರೋ ಈ ಹಬ್ಬದಲ್ಲಿ ಆ ಕ್ರಿಸ್ಮಸ್ಸಿಗೆ ನಾವು ಮಾಡೋ ಕೆಲಸಗಳು ತುಂಬ ಖುಷಿ ಕೊಡುತ್ತೆ ನಮಗೆ. ಅದ್ರ ಪ್ರಿಪ್ರೇಷನ್ ಆಗಿರ್ಬೋದು, ಇಲ್ಲ ಹೊಸದಾಗಿ ಏನಾದರೂ ನಾವು ಕ್ರಿಸ್ಮಸ್ಗೆ ಗ್ರೀಟಿಂಗ್ಸು ಬೇಕಾಗಿದ್ದು ಎಲ್ಲ ತೊಗೊಳೋಕ್ಕೆ ನಮಗೆ ತುಂಬ ಉತ್ಸಾಹ ಇರುತ್ತೆ. ನಾವಿಲ್ಲಿ ಮನೆಯಲ್ಲೇ ನಾವು ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ ಮೊದಲಿಗೆ ನಾವು ಮನೆಯಲ್ಲಿ ಕ್ರಿಬ್ ಇಡ್ತೀವಿ ನಾವು, ಅಂದರೆ ಜೀಸಸ್ಸು ಆಗ ಗೋದಲಿ ಅಂತಂದರೆ ದನದ ಕೊಟ್ಟಿಗೆಯಲ್ಲಿ ಹುಟ್ಟಿದ್ರಲ್ವ, ಅದೇ ರೀತಿ ನಾವು ಇಲ್ಲಿ ಅವರ ನೆನಪಿಗೋಸ್ಕರ ನಾವು ಮನೆಯಲ್ಲಿ ನಾವು ಒಂದು ಕ್ರಿಬ್ ಇಡ್ತೀವಿ. ದನದ ಕೊಟ್ಟಿಗೆ ಹೇಗಿರುತ್ತೋ ಅದೇ ಪ್ಯಾಟರ್ನಲ್ಲಿ ಕೆಲವೊಂದು ಸ್ವಲ್ಪ ಮಾಡರ್ನ್ ಆಗಿ ನಾವು ಮಾಡ್ಕೊಳ್ತೀವಿ. ಅದೆಲ್ಲ ನಮ್ಮ ಇಷ್ಟ ಮತ್ತು ಅನುಕೂಲ ತಕ್ಕಂಗೆ ನಾವು ಮಾಡ್ಕೊಳ್ತೀವಿ. ಅದಕ್ಕೆ ನಾವು ಕ್ರಿಬ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ ದನದ ಕೊಟ್ಟಿಗೆ ಅಂತ ಹೇಳ್ತೀವಿ. ಒಂದೊಂದು ವರ್ಷ ಒಂದೊಂದು ರೀತಿಯಲ್ಲಿ ನಾವಿಲ್ಲಿ ಡೆಕೋರೇಟ್ ಮಾಡ್ಕೊಳ್ತೀವಿ. ಅದರಲ್ಲೂ ನಾವು ಕ್ರಿಬ್ಬನ್ನು ನಮ್ಮ ಒಂದೊಂದು ರೀತಿಯಲ್ಲಿ ಮಾಡ್ಕೊಳ್ತೀವಿ. ಲಾಸ್ಟ್ ಟೈಮ್ ಒಂಥರ ಮಾಡಿಕೊಂಡ್ರೆ ಈ ಸಲ ಡಿಫ್ರೆಂಟಾಗಿ ಮಾಡ್ಕೊಳ್ತೀವಿ. ಈ ಸಲ ನಾವು ವೈಟ್ ಥೀಮಲ್ಲಿ ಅಂತಂದರೆ ಸ್ನೋ ಏರಿಯಾ ಅದರಲ್ಲಿ ನಾವು ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೆ ಇಲ್ಲಿ ಬೇಕಾಗಿರೋದು ಪೇಪರಲ್ಲಿ ಕ್ರಿಸ್ಮಸ್ ಟ್ರೀ ಮನೆಯಲ್ಲೇ ಮಾಡ್ಕೊಳ್ತಾ ಇದ್ದಾರೆ ಮಕ್ಕಳು. ಇದನ್ನು ನಾವು ಸ್ಕ್ವಯರಲ್ಲಿ ತಗೊಂಡು KG ಕಾರ್ಡ್ಬೋರ್ಡಲ್ಲಿ ಇಲ್ಲಿ ಕ್ರಿಸ್ಮಸ್ ಟ್ರೀನ ಮಾಡ್ಕೊಳ್ತಾ ಇದ್ದಾರೆ. ಇದು ಕ್ರಿಬ್ಬಿಗೆ ಬೇಕಾಗಿದೆ ಅನ್ನೋದಕ್ಕೋಸ್ಕರ ಇಲ್ಲಿ ನಾವು ವೈಟ್ ಥೀಮಲ್ಲಿ ನಾವು ಇಲ್ಲಿ ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೆ ಸ್ವಲ್ಪ ವೈಟ್ ಆಗಿರೋವಂಥದ್ದು ಸ್ನೋಫಾಲ್ ಹೇಗಿರುತ್ತೋ ಆ ಒಂದು ಇಮೇಜಲ್ಲಿ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಮುಂಚೆನೇ ಬೇಕಾಗಿದ್ದು ಬ್ಯಾಕ್ ಸ್ಕ್ರೀನ್ ಎಲ್ಲ ಕ್ಲೀನಾಗಿ ಎಲ್ಲ ರೆಡಿ ಮಾಡಿಕೊಂಡು ಮಾಡ್ಕೊಳ್ತಾ ಇದ್ದಾರೆ. ನಾವು ವರ್ಷ ಒಂದೊಂದು ಏನಾದರೂ ಹೊಸದಾಗಿ, ಈಗಂತೂ ಕ್ರಿಸ್ಮಸ್ ಈ ಥಿಂಗ್ಸ್ಗಳೆಲ್ಲ ತುಂಬ ಚೆನ್ನಾಗಿ ಬರ್ತಾ ಇದ್ದಾವೆ. ತೊಗೊಳಕ್ಕೆ ತುಂಬಾ ಕಾಸ್ಟ್ಲಿ. ನಾವು ಮನೆಯಲ್ಲೂ ಮಾಡ್ಬೋದು, ಆದರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಅದನ್ನೆಲ್ಲ ಒಂದೊಂದು ಸಲ ಒಂದೊಂದು ಐಟಮ್ನ ನಾವು ತೊಗೊಂಡು ಬಂದು ಮನೆಯಲ್ಲಿ ಡೆಕೋರೇಷನ್ ಮಾಡ್ತೀವಿ. ತುಂಬಾ ಕೆಲಸ ಇರುತ್ತೆ ನಮಗೆ. ಫಸ್ಟ್ ನಾವು ಮನೆ ಕ್ಲೀನಿಂಗ್ ಆದಮೇಲೆ ಮನೆ ಡೆಕೋರೇಷನ್ ಮಾಡೋದನ್ನು ಇಟ್ಕೊಳ್ತೀವಿ. ಡೆಕೋರೇಷನ್ ಅಂದರೆ ಒಂದೆರಡು ಡೆಕೋರೇಷನ್ ಅಲ್ಲ, ಮನೆ ಫುಲ್ ಡೆಕೋರೇಷನ್ನಲ್ಲಿರುತ್ತೆ. ಕ್ಯಾಂಡಲ್ ಇರ್ಬೋದು, ಮ್ಯಾಟ್ಸಲ್ಲಿರ್ಬೋದು, ಸ್ಕ್ರೀನ್ಸಲ್ಲಿರ್ಬೋದು. ಅದರಲ್ಲೂ ಕ್ರಿಸ್ಮಸ್ ಟ್ರೀ ಬೇರೆ ಎಕ್ಸ್ಟ್ರಾ ಇನ್ನೊಂದು ಡೆಕೋರೇಷನ್ ಇರುತ್ತೆ. ಟ್ರೀಗಿಂತ ಟ್ರೀ ಮೇಲೆ ಹಾಕೋ ಒಂದು ಥಿಂಗ್ಸ್ಗಳಲ್ಲಿ ಇರುತ್ತಲ್ಲ, ಅದೂ ಅಷ್ಟೇ ತುಂಬಾ ಇರುತ್ತೆ. ಅದು ಅಲ್ಲದೆ ನಾವು ಸ್ವೀಟ್ಸ್ಗಳೆಲ್ಲ ಮಾಡ್ಕೊಳ್ತೀವಿ. ವಾರಕ್ಕೆ ಮುಂಚೆನೇ ನಾವು ಜನಗಳಿಗೆ, ಸ್ನೇಹಿತರಿಗೆ, ಫ್ರೆಂಡ್ಸ್ಗಳಿಗೆಲ್ಲ, ರಿಲೇಷನ್ಸ್ಗೆಲ್ಲ ಕೊಡೋದಕ್ಕೆ ನಾವು ಸ್ವೀಟ್ಸ್ನೆಲ್ಲ ಮನೆಯಲ್ಲೇ ಮಾಡ್ಕೊಳ್ತೀವಿ. ಈಗೆಲ್ಲ ರೆಡಿಮೇಡಲ್ಲಿ ಸಿಗುತ್ತೆ. ಮುಂಚೆ ಎಲ್ಲ ಜಾಸ್ತಿ ಮಾಡ್ಕೊಳ್ತಾ ಇದ್ವಿ. ಈಗ ತಕ್ಕ ಮಟ್ಟಿಗೆ ಸ್ವಲ್ಪನೇ ಮಾಡಿಕೊಂಡು ನಾವು ಎಲ್ರಿಗೂ ಹಂಚ್ಕೊಳ್ಳೋಕೆ ಇಟ್ಕೊಳ್ತೀವಿ. ಕೇಕು ಮತ್ತು ವೈನ್ ಎಲ್ಲನೂ ನಾವು ಪ್ರಿಪೇರ್ ಮಾಡ್ಕೊಳ್ತೀವಿ. ಇಲ್ಲಿ ನಾವು ಮಕ್ಕಳು ಪೇಪರ್ನಲ್ಲಿ ಇಲ್ಲಿ ಟ್ರೇ ಮಾಡ್ಕೊಳ್ತಾ ಇದ್ದಾರೆ. ಇದು ಡ್ರೈ ಕಲರು ತೊಗೊಂಡಿದ್ದಾರೆ. ಇಲ್ಲಿ ನಾವು ವೈಟ್ ಥೀಮ್ ಆಗಿರೋದ್ರಿಂದ ಇಲ್ಲಿ ಇದರಲ್ಲಿ ಕ್ರಿಸ್ಮಸ್ ಟ್ರೀ ರೆಡಿ ಮಾಡಿಕೊಂಡ್ರು. ನೆಕ್ಸ್ಟ್ ನಾನಿಲ್ಲಿ ಕ್ರಿಸ್ಮಸ್ ಟ್ರೀಗೆ ಫಸ್ಟು ಕ್ರಿಸ್ಮಸ್ ಟ್ರೀ ಮ್ಯಾಟ್ ಅಂತ ಬರುತ್ತೆ. ಇದನ್ನು ನಾವು ಮನೆಯಲ್ಲೇ ಸ್ಟಿಚ್ ಮಾಡ್ಕೊಂಡಿರೋದು. ಇದನ್ನು ನಮ್ಮ ಇಷ್ಟದಂಗೆ ಯಾವ ರೀತಿ ಬೇಕಾದರೂ ನಾವು ಇಲ್ಲಿ ಸ್ಟಿಚ್ ಮಾಡ್ಕೋಬೋದು. ಕ್ರಿಸ್ಮಸ್ ಕಲರ್ ಅಂದರೆ ಗ್ರೀನ್ ಆ್ಯಂಡ್ ರೆಡ್. ಇದೇ ಮೇಯ್ನ್ ನಮಗೆ ಕ್ರಿಸ್ಮಸ್ದು. ಎಲ್ಲನೂ ನಮಗೆ ಗ್ರೀನ್ ಮತ್ತು ರೆಡ್ ಕಲರಲ್ಲೇ ನಮಗೆ ಕ್ರಿಸ್ಮಸ್ಗೆ ಆ ಥಿಂಗ್ಸ್ ಎಲ್ಲ ಸಿಗೋದು. ತುಂಬ ಚೆನ್ನಾಗಿರುತ್ತೆ ಈ ಎರಡು ಕಲರು ಕಾಂಬಿನೇಷನ್ನು. ಅದರಲ್ಲೇ ನಾವು ಇಲ್ಲಿ ಕಲರಲ್ಲೇ ನಾನಿಲ್ಲಿ ಕ್ರಿಸ್ಮಸ್ ಟ್ರೀ ಮ್ಯಾಟ್ನ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ನಾವು ಮಕ್ಕಳು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಇಲ್ಲಿ ಕಡೆಗೆ ಸ್ನೋ ಫಾಲ್ ಥರ ಮಾಡಿಕೊಂಡು ಲೈಟ್ಸ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ಗ್ರೀನ್ಸ್ ಕ್ರಿಸ್ಮಸ್ ಲೈನ್ಸ್ ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದಾರೆ. ಈ ಮ್ಯಾಟು ನಾವೇ ಸ್ಟಿಚ್ ಮಾಡಿದ್ದು ಒಂದು ಟೈಮಲ್ಲಿ. ಇಲ್ಲಿ ಕ್ರಿಸ್ಮಸ್ ಟ್ರೀನ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಕೆಳಗಡೆ. ಅದು
ಅಟ್ಯಾಚಬಲ್, ಅದು ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ಸು. ಇದನ್ನು ಕ್ಲೀನಾಗಿ ಎಲ್ಲ ರೆಡಿ ಮಾಡ್ಕೊಳ್ತಾರೆ ಮಕ್ಕಳು. ಇದನ್ನು ರೆಡಿ ಮಾಡಿಕೊಂಡು ಒಂದೇ ದಿನದಲ್ಲಿ ಆಗಲ್ಲ, ಇದು ಒಂದು ವಾರಕ್ಕೆ ಮುಂಚೆ ಇಲ್ಲ ಒಂದು 5 ದಿವಸ ಮುಂಚೆನೇ ಇದನ್ನೆಲ್ಲ ರೆಡಿ ಮಾಡ್ಕೊಳ್ತಾರೆ. ದಿನಕ್ಕೊಂದೊಂದು ಸ್ವಲ್ಪನೇ ರೆಡಿ ಮಾಡಿಕೊಂಡು ಲಾಸ್ಟಿಗೆ ಫೈನಲ್ಲಾಗಿ ಕ್ರಿಸ್ಮಸ್ ದಿವಸ ಎಲ್ಲ ಕ್ಲೀನಾಗಿ ನಾವು ಎಲ್ಲ ರೆಡಿ ಮಾಡ್ಕೊಳ್ತೀವಿ. ಅದ್ರ ಜೊತೆಗೆ ಮನೆಯಲ್ಲಿ ಸ್ವೀಟ್ಸ್ಗಳು ನಾನು ಸ್ಟಿಚ್ ಮಾಡ್ತೀನಲ್ಲ, ಹಾಗಾಗಿ ಸ್ಟಿಚ್ಚಿನ ಕೆಲಸನೂ ತುಂಬಾ ಇರುತ್ತೆ. ಅದು ಸ್ಟಿಚ್ ಮಾಡಿರೋದು ನಾನಿನ್ನೂ ಹಾಕಿಲ್ಲ, ನಾನು ವಿಡಿಯೋ ಅದು ಮುಂದೆ ಇನ್ನೂ ಲೇಟ್ ಆಗುತ್ತೆ, ನಾನು ಹಾಕ್ತೀನಿ. ಸುಮಾರು ಬಟ್ಟೆಗಳೆಲ್ಲ ಬಂದಿತ್ತು, ಅದನ್ನೆಲ್ಲ ಸ್ಟಿಚ್ ಮಾಡಿ ನಾನು ವಿಡಿಯೋ ತಗೊಂಡಿದ್ದೀನಿ. ಅದರಲ್ಲೇ ಕೆಲಸ ಜಾಸ್ತಿ ಇರುತ್ತೆ. ಈಗ ಕ್ರಿಸ್ಮಸ್ ಟ್ರೀ ಎಲ್ಲ ಡೆಕೋರೇಷನ್ ಆಗಿದೆ. ಅದ್ರ ಜೊತೆಗೆ ಲೈಟ್ಸ್ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಕ್ರಿಸ್ಮಸ್ ನಾವು ನೈಟ್ ಮಾಸಿಗೆ ಹೋಗೋದು ಮಿಡ್ ನೈಟ್ 12 o'clock ನಮಗೆ ಚರ್ಚಲ್ಲಿ ಮಾಸ್ ಇರುತ್ತೆ. ಆ ಮಾಸ್ ಎಲ್ಲ ನೋಡ್ಕೊಂಡು ಬಂದ ಮೇಲೆ ನಾವು ಮನೆಯಲ್ಲಿ ಕೇಕ್ ಇರುತ್ತೆ, ಕೇಕ್ ರೆಡಿ ಮಾಡಿರ್ತೀವಿ. ಕೇಕ್ ಕಟ್ ಮಾಡಿಕೊಂಡು ಸ್ವಲ್ಪ ವೈನ್ನ ನಾವು ತೊಗೊಳ್ತೀವಿ. ಅದು ಮನೆಯಲ್ಲೇ ಮಾಡ್ಕೊಳ್ತೀವಿ, ಇಲ್ಲಾಂದರೆ ಸ್ಟಾಕ್ ಇಟ್ಕೊಂಡಿರ್ತೀವಿ ನಾವು ವೈನು. ಚರ್ಚಿಂದ ಬಂದ ಮೇಲೆ ನಾವು ಬೇಬಿ ಜೀಸಸ್ನ ನಾವು ಕ್ರಿಬ್ಬಲ್ಲಿ ಇಟ್ಟಿರಲ್ಲ, ನಾವು ಮಾಸ್ ಚರ್ಚ್ ಹೋಗಿ ಬಂದ ಮೇಲೆ ಮನೆಯಲ್ಲಿ ನಾವು ಅದನ್ನು ಬಂದ ಮೇಲೆ ಪ್ರೇಯರ್ ಮಾಡಿ ಆ ಬೇಬಿ ಜೀಸಸ್ನ ನಾವು ಕ್ರಿಬ್ಬಲ್ಲಿ ಇಡ್ತೀವಿ. ನನ್ನ ಹತ್ರ 2 ಬೇಬಿ ಜೀಸಸ್ ಇದೆ, ಅದನ್ನು ನಾನು ಕ್ರಿಬ್ ಒಳಗೆ ಇಡ್ತೀವಿ. ಬಂದ ಮೇಲೆ ಪ್ರೇಯರೆಲ್ಲ ಆದಮೇಲೆ ಇಲ್ಲಿ ನಾನು ಇದನ್ನು ಒಂದು ಶಾರ್ಟ್ ವಿಡಿಯೋಲಿ ನಾನು ತೋರಿಸಿದ್ದೀನಿ, ಇದನ್ನು ಹೇಗೆ ನಾವು ಪ್ರಿಪೇರ್ ಮಾಡೋದು ಅನ್ನೋದನ್ನು. ಇದು ಮ್ಯಾಜಿಕ್ ಬಾಲು, ನೀರಲ್ಲಿ ನಾವು ಸೋಪ್ ಮಾಡಿದ್ರೆ ಅದು ಚೆನ್ನಾಗಿ ಫುಲ್ಲು ಎಲ್ಲ ಸೋಪ್ ಮಾಡಿ ಎಲ್ಲ ಬಾಲ್ ಆಗುತ್ತೆ. ಅದು ಒಳಗಡೆ ನಾವು ಒಂದು ಯಾವುದಾದ್ರೂ ಮೆಟಲ್ನ ಹಾಕಿ ನಾವು ಡೆಕೋರೇಟ್ ಮಾಡಿದ್ರೆ ಅದು ಅನ್ಸೀನ್ ಆಗಿ ಇನ್ವಿಸಿಬಲ್ ಆಗಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಅದು ಮ್ಯಾಜಿಕ್ ಬಾಲ್ ತುಂಬಾ ಚೆನ್ನಾಗಿದೆ. ಅದು 2 ಮಾಡಿಕೊಂಡ್ರು ಮಕ್ಕಳು. ಅದು ಒಂದು ಡೆಕೋರೇಟಿವ್ ಆಗಿ ಪೀಸಾಗಿ ನಾವು ಇಲ್ಲಿ ಇಟ್ಕೊಂಡಿದ್ದೀವಿ. ಇಲ್ಲಿ ಕ್ರಿಬ್ನ ನಾವು 2 ಜೀಸಸ್ನ ನಾವು ಇಲ್ಲಿ ಇಟ್ಟಿದ್ದೀನಿ ನಾನು. ಬೇಬಿ ಜೀಸಸ್ ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿದೆ. ನಾವು ಮಿಡ್ ನೈಟಲ್ಲಿ ಜೀಸಸ್ ಎಲ್ಲ ಇಟ್ಟಾದಮೇಲೆ ಈಗ ನಾವು ಇದನ್ನು ನಾವು ಕ್ರಿಬ್ಬಲ್ಲಿ ಇಡ್ತೀವಿ ನಾವು. ಇದು ಆದಮೇಲೆ ನೈಟ್ ನಾವು ಫಸ್ಟು ಕೇಕು ಮತ್ತು ವೈನ್ ಸ್ವಲ್ಪ ತೊಗೊಳ್ತೀವಿ. ಇದಾದಮೇಲೆ ಮಿಡ್ ನೈಟಲ್ಲಿ ನಾವು ಸ್ವಲ್ಪ ನಮಗೆ ತಕ್ಕಂಗೆ ಅದು ಬೇಕಾಗಿದ್ದು ಇಡ್ಲಿ ಅಥವಾ ನಾನು ಪೂರಿ ರೆಡಿ ಮಾಡಿದ್ದೆ, ಚಿಕನ್ ಗ್ರೇವಿ ಮಾಡಿದ್ದೆ, ಇದನ್ನು ನಾವು ತೊಗೊಂಡು ಕ್ರಿಸ್ಮಸ್ ನೈಟ್ ನಮ್ಮದು ಮಾಸ್ ಮುಗಿದು ನಾವು ಇದನ್ನು ತೊಗೊಂಡ್ಮೇಲೆ ನಮ್ಮದು ನೈಟೇ ಕ್ರಿಸ್ಮಸ್ ಮುಗಿದೋಗ್ಬಿಡುತ್ತೆ. ನೆಕ್ಸ್ಟ್ ಡೇ ನಾವು ಇರುತ್ತಲ್ಲ ಮಾಮೂಲಿ ಬಿರಿಯಾನಿ, ಚಿಕನ್ ಗ್ರೇವಿ ಅದು ಇದು ಎಲ್ಲ ಮಾಡ್ಕೊಂಡು ತೊಗೊಳ್ತೀವಿ ನಾವು. ಕ್ರಿಸ್ಮಸ್ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ರಿಲೇಷನ್ಸ್ ಮನೆಗೆ ನಾವು ಹೋಗೋದು, ಅವ್ರು ನಮ್ಮ ಮನೆಗೆ ಬರೋದು, ಸ್ವೀಟ್ಸ್ ಎಲ್ಲ ನಾವು ಹಂಚ್ಕೊಳ್ಳೋದು, ಕೊಡೋದು ಎಲ್ಲನೂ ಇರುತ್ತೆ. ಇಲ್ಲಿ ಗ್ರೇಪ್ಸ್ ವೈನ್ ಇದು ನಾವು ಮನೆಯಲ್ಲಿ ಮಿಡ್ ನೈಟ್ ತಗೊಂಡು ಮೆರಿ ಕ್ರಿಸ್ಮಸ್ ಅಂತಲ್ಲಿ ಎಲ್ಲರಿಗೂ ಗ್ರೀಟಿಂಗ್ಸ್ನ ನಾವು ಕಳಿಸ್ಕೊಡ್ತೀವಿ. ತುಂಬಾ ಚೆನ್ನಾಗಿರುತ್ತೆ ನಮಗೆ ಕ್ರಿಸ್ಮಸ್ ಅಂದರೆ. ಜೀಸಸ್ ಹುಟ್ಟಿದ ಹಬ್ಬದ ದಿನ ಅಲ್ವಾ, ಹಾಗಾಗಿ ನಾವು ತುಂಬಾ ಚೆನ್ನಾಗಿ ಮಾಡ್ತೀವಿ ಕ್ರಿಸ್ಮಸ್ ಅಂತಂದರೆ. ಮೇರಿ ಕ್ರಿಸ್ಮಸ್ ಟು ಆಲ್ ವೀವರ್ಸ್. ಕ್ರಿಸ್ಮಸ್ ಆ್ಯಂಡ್ ನ್ಯೂ ಇಯರ್. ನಾವು ಮೇಲೊಂದು ಏಂಜಲ್ ಹಾಕಿರ್ತೀವಿ, ಅಲ್ಲಿ ಒಂದು ವರ್ಡ್ ಹಾಕಬೇಕು ಕನ್ನಡದಲ್ಲಿ. ಮಹೋನ್ನತ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಜರಿಗೆ ಶಾಂತಿ ಸಮಾಧಾನ ಅಂತ ವರ್ಡ್ ಹಾಕಬೇಕು. ಅಲ್ಲ ಹಾಕಿಲ್ಲ. ಇದು ನಮ್ಮ ಮನೆ ಕ್ರಿಬ್ ಮತ್ತು ಕ್ರಿಸ್ಮಸ್ ಟ್ರೀ. ಈ ಕಡೆ ಸೈಡು ಸುಮ್ಮನೆ ಜಸ್ಟ್ ಒಂಚೂರು ಹಾಗೆ ಲೈಟಾಗಿ ಡೆಕೋರೇಷನ್ ಮಾಡ್ಕೊಂಡಿದ್ದೀವಿ ಮನೆಯಲ್ಲಿ.